ತುಂಬಾ ಮಿಸ್ ಮಾಡ್ಕೊಳ್ಳುವಂತ ವ್ಯಕ್ತಿ ಹೇಗೆಲ್ಲ ಬಿಹೇವ್ ಮಾಡ್ತಾರೆ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ಲೈಕ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ರೆ ನಿಜವಾಗ್ಲೂವೆ ಅವರಲ್ಲಿ ಏನೆಲ್ಲ ಚೇಂಜಸ್ ಕಾಣ್ತಿರುತ್ತೆ ಅಂಡ್ ಅವರು ಯಾವ ತರ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಮಾತು ಹೆಂಗಿರುತ್ತೆ, ವರ್ತನೆ ಹೇಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಯಾರು ಹೊಸಬ್ರು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫ್ರೀ ಇದೆ. ಸೊ ಅದಕ್ಕೆ ಏನೂ ಚಾರ್ಜಸ್ ಇರಲ್ಲ. ಬಟ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೊಂದು ಮೋಟಿವೇಶನ್, ಫ್ಯಾಮಿಲಿ ದೊಡ್ಡದಾಗ್ತಾ ಹೋಗುತ್ತೆ ಅಂಡ್ ಇನ್ನೂ ಬೆಸ್ಟ್ ವಿಡಿಯೋ ಮಾಡಬೇಕು ಅನ್ನೋದೊಂದು ಮೈಂಡಿಗೆ ಬರುತ್ತೆ. ಓಕೆ. ಅಂಡ್ ಕೌನ್ಸಿಲಿಂಗ್ ಬೇಕು, ಮಾತಾಡ್ಬೇಕು ನನ್ನ ಜೊತೆಗೆ ಅಂತ ಹೇಳಿದ್ರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಕಾಲ್ ರಿಸೀವ್ ಆಗಿಲ್ಲ ಅಂತ ಹೇಳಿದ್ರೆ ತುಂಬಾ ಕಾಲ್ಸ್ ಬರ್ತಾ ಇರುತ್ತೆ. ಕೆಲವೊಂದು ಕಾಲ್ ರಿಸೀವ್ ಮಾಡಕ್ ಆಗಿರಲ್ಲ. ಸೊ ಅಂತ ಟೈಮಲ್ಲಿ ಏನು ಮಾಡಿ, ವಾಟ್ಸ್ಆಪ್ ಮಾಡಿ. ಸೊ ನಂಗೆ ಈ ತರ ಕೌನ್ಸಿಲಿಂಗ್ ಬೇಕಿತ್ತು ಅಂತ. ಸೊ ಅವಾಗ ವಾಟ್ಸ್ಆಪ್ ಅಲ್ಲಿ ಕೂಡ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬಹುದು. ಬಟ್ ಚಾರ್ಜಸ್ ಇರುತ್ತೆ. ಓಕೆ. ಕೊನೆ ತನಕ ನೋಡಿ, ಕ್ಲಾರಿಟಿ ಅಂತೂ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮೆಸೇಜ್ಗೆ ಬೇಗ ರಿಪ್ಲೈ ಮಾಡ್ತಾರೆ. ಈಗ ಬರೀ ನಾಟ್ ಓನ್ಲಿ ಮೆಸೇಜ್ಗೆ ಅಷ್ಟೇ ರಿಪ್ಲೈ ಮಾಡ್ತಾರೆ, ಪಕ್ಕದಲ್ಲಿ ಕೂತ್ಕೊಂಡಾಗ ಮಾತಾಡಿದಾಗ ರಿಪ್ಲೈ ಮಾಡಲ್ಲ ಅಂತಲ್ಲ. ನಿಜವಾಗ್ಲೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ರೆ ಪ್ರತಿ ಮಾತಿಗೆ, ಪ್ರತಿ ಪದಗಳಿಗೆ ವಿತ್ ರೆಸ್ಪೆಕ್ಟ್ ಅಂಡ್ ಲವ್ ತುಂಬಾ ಬೇಗ ನಿಮ್ಗೆ ಕರಗ್ತಾರೆ. ತುಂಬಾ ಬೇಗ ನಿಮ್ಗೆ ಏನಂತ ಹೇಳಿದ್ರೆ ರಿಪ್ಲೈ ಮಾಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ ಹೇಳಿ ನೋಡಿ, ಮೆಸೇಜ್ ಮಾಡಿ ಅರ್ಧ ಗಂಟೆ ನೋಡಿದ್ರು ಕೂಡ ಬಿಡ್ಲಿ ಬಿಡು ಈ ತರ ಇರ್ತಾರೆ. ಸೊ ಅವ್ರು ಮಿಸ್ ಮಾಡ್ಕೊಳ್ತಾ ಇರಲ್ಲ, ಅವರಿಗೆ ಮಿಸ್ ಆಗ್ಲೇಬೇಕು ಅಂತ ಹಂಗ್ ಮಾಡ್ತಿರ್ತಾರೆ. ಬಟ್ ಮಿಸ್ ಮಾಡ್ಕೊಳ್ಳೋರು ಹಂಗ್ ಮಾಡಲ್ಲ. ಆನ್ ಸ್ಪಾಟ್ ಅದಕ್ಕೆ ಕಾಯ್ತಿರ್ತಾರೆ. ಟಕ್ ಅಂತ ಒಂದು ಮೆಸೇಜ್ ಮಾಡ್ತಾರೆ. ನಿಮ್ ಮೆಸೇಜ್ಗೋಸ್ಕರನೂ ಬರ್ತಾ ಇರೋದಲ್ಲ. ಸೊ ಟಕ್ ಅಂತ ರಿಪ್ಲೈ ಮಾಡ್ತಾರೆ, ಬೇಗ ಮಾತಾಡ್ತಾರೆ, ಬೇಗ ಇದಾಗ್ತಾರೆ. ಇದು ಫಸ್ಟ್ ಸಿಂಪ್ಟಮ್ಸ್, ಫಸ್ಟ್ ಚೇಂಜಸ್ ಅವರಲ್ಲಿ ಕಾಣೋದು. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಿಮ್ ಬಗ್ಗೆ ಸಣ್ಣ ವಿಷಯಗಳನ್ನ ನೆನ್ಪಿಟ್ಕೊಳ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ನೀವೇನಾದ್ರೂ ನಿಮ್ ವಿಚಾರಗಳನ್ನ ಹೇಳ್ಕೊಂಡಿರ್ತೀರಿ, ಆ ವಿಚಾರಗಳನ್ನ ಯಾವತ್ತೂ ಮರ್ತಿರಲ್ಲ. ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ನಿಮ್ಮ ಹತ್ರ ಹೇಳ್ಕೊಳ್ತಿರ್ತಾರೆ. ನಿಮ್ ಬಗ್ಗೆ ಹಿಂಗಿದೆ, ಹಂಗಿದೆ ಅಂದ್ರೆ ನಿಮ್ಮನ್ನ ಹೇಳಿ ನಿಮಗೊಂದು ಇಂಪ್ರೆಸ್ ಆಗೋದು. ಎಷ್ಟು ನನ್ನ ಬಗ್ಗೆ ಎಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡಿದಾರಲ್ಲ, ಸಣ್ಣ ಸಣ್ಣ ವಿಚಾರನೂ ಕೂಡ. ಎಷ್ಟು ನನ್ನನ್ನು ಪ್ರೀತಿ ಮಾಡ್ತಿದ್ದಾರೆ, ಎಷ್ಟು ನನ್ನನ್ನು ಮಿಸ್ ಮಾಡ್ಕೊತಾ ಇದ್ದಾರೆ ಎವ್ರಿ ಡೇ ಅಂತ ಫೀಲ್ ಆಗತ್ತೆ. ಯಾವಾಗ ಪ್ರತಿ ವಿಚಾರದಲ್ಲೂ ಕೂಡ ನಮ್ಮ ಬಗ್ಗೆ ಗಮನ ಕೊಟ್ಟು ನೆನಪಲ್ಲಿ ಇಟ್ಕೊಂಡಾಗ. ಎಸ್ ಆರ್ ನೋ? ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಬಿಜಿ. ಅವ್ರು ನೋಡಿ, ಆಕ್ಚುಲಿ ಎಲ್ಲಾರು ಬಿಜಿ ಇರ್ತಾರೆ. ಎಲ್ಲಾ ಕೆಲಸಗಳಲ್ಲಿ ಎಲ್ಲಾರು ಬಿಜಿ ಇರ್ತಾರೆ. ಅದ್ರ ಮಧ್ಯಾಹ್ನ ಕೂಡ ನಿಮ್ಗೋಸ್ಕರ ಒಂದ್ ಅರ್ಧ ಗಂಟೆ ಆದ್ರೂ ನಾನು ಮಾತಾಡ್ಬೇಕು, ನಿಮ್ಗೋಸ್ಕರ ಒಂದ್ 10 ನಿಮಿಷ ಆದ್ರೂ ಮಾತಾಡ್ಬೇಕಂತ ಆ 10 ನಿಮಿಷ ಇಡೀ ದಿನ ಎನರ್ಜಿ ಬೂಸ್ಟ್ ಕೊಡುತ್ತೆ. ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ನಗಾಡ್ಕೊಂಡು ಇರೋ ವಿಚಾರ ಹೇಳ್ಕೊಂಡು ನಿಮ್ ಬಗ್ಗೆ ಮಾತಾಡ್ತಾ, ಅವ್ರ ಬಗ್ಗೆ ಹೇಳ್ಕೊಳ್ತಾ, ಬಿಜಿ ಇದ್ರು ಸಮಯ ಕೊಟ್ಕೊಂಡು ಮಾತಾಡ್ತಾರೆ ನೋಡಿ. 100% ಮಿಸ್ ಮಾಡ್ಕೊಳ್ಳೋ ವ್ಯಕ್ತಿನೇ ಹಾಗೆ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಮಾತಾಡ್ಲೇಬಾರ್ದು ಅಂತ ಹೇಳಿದ್ರೆ ಇಡೀ ದಿನ ಫ್ರೀ ಇದ್ರು ನಿಮ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ವಾಯ್ಸ್ ಕೇಳೋಕೆ ಒಂದು ಕಾರಣ ಹುಡುಕ್ತಾರೆ. ಕೆಲವರಿಗೆ ವಾಯ್ಸ್ ಕೇಳಬೇಕು. ಆ ವಾಯ್ಸ್ ಕೇಳಿದ್ರೆ ಏನೋ ಒಂದು ಎನರ್ಜಿ ಬೂಸ್ಟ್ ಆಗುತ್ತೆ. ಆ ವಾಯ್ಸ್ ಕೇಳಿದ್ರೆ ಏನೋ ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ. ಆ ವಾಯ್ಸ್ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ಮನ್ಸಿಗೆ ತೃಪ್ತಿ ಅನ್ನಿಸ್ತಾ ಇರತ್ತೆ, ಖುಷಿ ಸಿಗ್ತಾ ಇರತ್ತೆ. ನಿಮ್ ವಾಯ್ಸ್ ಕೇಳಲೇಬೇಕು ಅಂತ ಹೇಳ್ಬಿಟ್ಟು ಕಾರಣ ಇಲ್ದಿರೋ ಒಂದು ನೆಪ ಹಿಡ್ಕೊಂಡು ಕಾಲ್ ಮಾಡಿ ಮಾತಾಡ್ತಾರೆ. ವಾಯ್ಸ್ ಕೇಳ್ತಾರೆ, ಬೇಕಂತ ಮಾತಾಡಿಸ್ತಾರೆ. ನೆಪಾನೇ ಆಕ್ಚುಲಿ ನೆಸೆಸಿಟಿ ಇರಲ್ಲ, ಬಟ್ ಸ್ಟಿಲ್ ಕಾರಣಗಳನ್ನು ಕೊಟ್ಟು ಮಾತಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ ವಾಯ್ಸ್ ತುಂಬಾ ಇಷ್ಟ ಆಗಿದೆ. ನೀವು ಕಂಪ್ಲೀಟ್ಲಿ ಇಷ್ಟ ಆಗಿದ್ದಕ್ಕೇನೆ ಆ ವಾಯ್ಸ್ ಕೇಳಕ್ ಇಷ್ಟಪಡ್ತಾರೆ. ಅಂಡ್ ನೆಕ್ಸ್ಟ್ ರೀಸನ್ ಏನಂತ ಹೇಳಿದ್ರೆ ರೀಸನ್ ಅಲ್ಲ, ನಿಮ್ ಬಗ್ಗೆ ಕನ್ಸರ್ನ್ ತೋರಿಸ್ತಾರೆ. ನೀವು ಚೆನ್ನಾಗಿರ್ಬೇಕು, ನೀವು ಬೆಳಿಬೇಕು, ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ನಾನು ಹಿಂದು ಮುಂದೆ ನೋಡಿದಿರ ಸಪೋರ್ಟ್ ಮಾಡ್ತಾರೆ, ನಿಲ್ತಾರೆ, ಪ್ರಾಬ್ಲಮಿಗೆ ಸಹಾಯ ಮಾಡ್ತಾರೆ. ನೀವು ಬೆಳಿಬೇಕು, ಚೆನ್ನಾಗಿರ್ಬೇಕು ಅಂತ ಹಾತೊರಿತಿರ್ತಾರೆ ನೋಡಿ. ನಿಜವಾಗ್ಲೂ ಮಿಸ್ ಮಾಡ್ಕೊಳ್ಳೋ ಜೀವ, ನಿಜವಾಗ್ಲೂ ಪ್ರೀತಿ ಮಾಡೋ ಜೀವ. ಓಕೆ. ಸೊ ಏನ್ ಅನ್ನಿಸ್ತಾ ಇದೆ ಈ ವಿಡಿಯೋ ಬಗ್ಗೆ ಅಂಡ್ ಈ ಪಾಯಿಂಟ್ಗಳ ಬಗ್ಗೆ ಅನಿಸಿಕೆನ ಕಮೆಂಟ್ ಮಾಡಿ. ಹೇಗಿತ್ತು, ಏನ್ ಅನಿಸ್ತು ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ, ಅಂಡ್ ನೀವು ಎಲ್ಲಾ ಕಮೆಂಟ್ಗಳನ್ನು ಓದ್ತೀನಿ. ನಿಜವಾಗ್ಲೂ ನಾನೇ ಓದ್ಬಿಟ್ಟು ನಾನೇ ಅದಕ್ಕೆ ರಿಪ್ಲೈನು ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಏನ್ ಅನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತೀರಿ, ಜೊತೆಗೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಬೇಗ 50K ಕಂಪ್ಲೀಟ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.